ಪ್ರಶ್ನೆ ಯಾವಾಗ ಇತ್ತೀಚೆಗೆ ಆಗ್ಬೋದು, ತಮ್ಗೆ ಏನಾದ್ರು ಮಾಹಿತಿ ಇದೆಯಾ ಇದ್ರ ಬಗ್ಗೆ ಅಂತ? ಹೈಕಮಾಂಡ್ ಜಾಸ್ತಿ ತಮಗೆ ಮಾಹಿತಿಗಳು ಬರ್ತಾ ಇತ್ತಲ್ಲ ಅಂತ ಬಿಜೆಪಿ. ಈಗ ಇತಿಶ್ರೀ ಆಡೋವಂಥ ಯೋಗ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ. ಅವರು ಹಿಂಗೆ ಮುಂದೂಡ್ಕೊಂಡು ಹೋಗೋ ಮನಸ್ಥಿತಿಯಲ್ಲಿದ್ದಾರೆ. ಸಿದ್ದರಾಮಯ್ಯನವರು ನೋಡಿದ್ದೀರ, ಅವರು ಒಂಥರ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಅಭ್ಯಾಸ ಅವ್ರಿಗೆ, ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಅಭ್ಯಾಸ ಅವ್ರಿಗೆ ಯಾವಾಗೂ. ಅವರು ಟವಲ್ ಇಕ್ಕೊಂಡಿರ್ತಾರೆ, ಯಾವಾಗ ಒಂದು ಸೀಟ್ ಮೇಲೆ ಯಾವಾಗೂ ಹಾಕ್ಕೊಂಬಿಡ್ತಾರೆ, ಮೊದಲೇ ಹಾಕ್ಕೊಂಬಿಡ್ತಾರೆ. ಇನ್ನು ಟ್ರಾವೆಲ್ ಮಾಡಬೇಕು ಅಂದ್ರೆ ಮೊದಲೇ ಹಾಕ್ಕೊಂಬಿಡ್ತಾರೆ. ಅವ್ರು ಎಲ್ಲ ಪಾರ್ಟಿಯಲ್ಲೂ ಅದೇ ಮಾಡಿರೋದು. ಅವರು ಜನತಾದಳದಲ್ಲೂ ಟವಲ್ ಹಾಕ್ಕೊಂಡೆ ಡೆಪ್ಟಿ ಸಿ ಎಮ್ ಆದರು, ಕಾಂಗ್ರೆಸ್ಸಿಗೆ ಬಂದರು, ಇಲ್ಲೂ ಸಿ ಎಮ್ ಆಗಿದ್ದಾರೆ. ಅವ್ರಿಗೆ ಈ ಚೇರ್ನ ಹೆಂಗೆ ಫೆವಿಕೋಲ್ ಹಾಕ್ಕೊಂಡು ಅಂಟಿಸ್ಕೊಳೋದು ಅವ್ರಿಗೆ ಚೆಂದಾಗಿ ವಿದ್ಯೆ ಗೊತ್ತಿದೆ. ಈ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಗೊತ್ತಿಲ್ಲ. ಒಡೆದು ಕಿತ್ಕೊಂತೀನಿ ಬಿರಿ ಒಡೆದು ಕಿತ್ಕೊಳೋದ್ರಲ್ಲೇ ಅವರೇ. ಆ ಕಾಲ ಎಲ್ಲ ಹೊರಟೋಯ್ತು, ಒಡೆದು ಕಿತ್ಕೊಳೋ ಕಾಲ ಅಲ್ಲ ಈಗ. ತಲೆ 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 ಯೂಸ್ ಮಾಡುವ ಕಾಲ ಇದು. ಅದು ಅವ್ರದ್ದು ಆಯ್ತಲ್ಲ, ಇನ್ನು 5 ವರ್ಷ ಆದಮೇಲೆ ಫೆವಿಕಾಲ್ ಕಿತ್ತಾಕೊಳ್ಳೋದು ಅವ್ರದ್ದು ಪಕ್ಕ. ಅವರು ತೀರ್ಮಾನ ಮಾಡ್ಕೊಂಬಿಟ್ಟವ್ರು ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕನ್ಸರ್ನ್ ಏನಂತ ತಮ್ಮದು ಈಗ ನಿಲುವು? ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕನ್ಸರ್ನ್ ತೋರಿಸ್ತಾರದ ಅಥವಾ ಏನಿದು ಅಂತ? ಯಾರು ಈ ಹೇಳಿಕೆ ನಮಗೆ, ನಾನು ಹೇಳಿದ್ದೀನಿ ಆಗಲೇ, ನಮ್ಮ ಭಾಳಷ್ಟು ಲೀಡರ್ಗಳಿದ್ದಾರೆ. ರಾಜ್ಯ ಸರ್ಕಾರ ಸತ್ಯಣ ಇದ್ದಂಗೆ ಮುಂದೆ ಹೊರಬೇಕು ಅಂತ ಡಿ ಕೆ ಶಿವಕುಮಾರ್ ಬತ್ತವ್ರು ಅಷ್ಟೇ. ನಮಗೇನಾಗಬೇಕತ್ತೆ, ಮುಂದೇನೋ ಹೊತ್ಕೋ ಹಿಂದೇನೋ ಹೊತ್ಕೊಳ್ಳಿ, ಯಾವನಾನೋ ಹೊತ್ಕೊಳ್ಳಿ, ನಮಗೆ ಅದರ ಅವಶ್ಯಕತೆ ಇಲ್ಲ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಈ ಗ್ಯಾರಂಟಿ ಬಗ್ಗೆನೂ ಹೇಳ್ತಾ ಇದ್ದಾರಲ್ಲ, ಗ್ಯಾರಂಟಿ ಬಗ್ಗೆ ನಮಗೆ ಬರ್ಡನ್ ಅಂತವ್ರೆ. ಜ್ಞಾನ ಇರಲಿಲ್ವಾ ನಿಮಗೆ? ಚುನಾವಣೆಗೆ ಮುಂಚೆ ಹೋದಾಗ ಏನು ಕಾಕಾ ಪಾಟೀಲ್ ನಿಮ್ಮ ಅಪ್ಪನಿಗೂ ಫ್ರೀ ನಮ್ಮ ಅಪ್ಪನಿಗೂ ಫ್ರೀ ಅಂದ್ರಿ, ಎಲ್ಲಿ? ಇವಾಗ ಯಾಕೆ ಬರ್ಡನ್ ಅಂತ ಹೇಳ್ತೀರಾ? ಅವಾಗ ಜ್ಞಾನ ಇರಲಿಲ್ಲ ಬರ್ಡನ್ ಅಂತ ಹೇಳಿ, ಈಗ ಬರ್ಡನ್ ಅಂತ ಶುರು ಮಾಡಿದ್ದೀರಾ ನೀವು. ಇದು ಗ್ಯಾರಂಟಿಗಳನ್ನು ಕಿತ್ತ ಹಾಕೋವಂಥದ್ದಕ್ಕೆ, ಕಡಿಮೆ ಮಾಡೋವಂಥದ್ದಕ್ಕೆ ಈಗಾಗಲೇ ಯುವನಿಧಿ ಅದು ಗೋವಿಂದ ಆಗಿದೆ. ಅವಾಗ ಯುವನಿಧಿ ಗೋವಿಂದ ಆಗೋಗ್ಬಿಟ್ಟಿದೆ. ಈ ಟ್ರಾನ್ಸ್ಪೋರ್ಟ್ ಇದೆಯಲ್ಲ, ಅವಾಗೆ ಬಸ್ಗಳೆಲ್ಲ ನಿಂತು ರಿಪೇರಿಗೆ ಬಂದುಬಿಟ್ಟಿದೆ, ಟೈರು ಇಲ್ಲ, ಬ್ಯಾಟ್ರಿನೂ ಇಲ್ಲ, ಆ ಸ್ಥಿತಿಗೆ ಬಂದಿದೆ. ಇನ್ನೊಂದು 6 ತಿಂಗಳು ಹೋದ್ರೆ ಅವರು ಸ್ಟ್ರೈಕು, ಟ್ರಾನ್ಸ್ಪೋರ್ಟವರು ಸ್ಟ್ರೈಕು, ಹೆಲ್ತ್ ಡಿಪಾರ್ಟ್ಮೆಂಟರು 12ನೇ ತಾರೀಕು ಅವ್ರದ್ದು ಸ್ಟ್ರೈಕು, ಅಂಗನವಾಡಿಯವರು ಅವ್ರದ್ದು ಶುರುವಾಗಿದೆ ಸ್ಟ್ರೈಕು. ಗುತ್ತಿಗೆದಾರರು 37,000 ಕೋಟಿ ಅವರು ಅವಾಗೆ ಡಿಮ್ಯಾಂಡ್ ಇಟ್ಕೊಂಡು ಅವ್ರು ಕೊಟ್ಟಿದ್ದಾರೆ. ಅವ್ರು ನಾನು ಹೇಳಿದ್ದಾರೆ, ಬಿ ಜೆ ಪಿಯಲ್ಲಿ ಏನು ಕಮಿಷನ್ ಅಂತ ನಾವು ಹೇಳಿದ್ರಿ ಅದಕ್ಕಿಂತ 3 ಪಟ್ಟು ಜಾಸ್ತಿ ಅಂದವ್ರು. ಅಲ್ಲ, ಅವ್ರು ಹೇಳಿರೋದು, ನಾನಲ್ಲ. ಅದು ಆಗಿದೆಯಲ್ಲ ಅಂದವ್ರೆ. ಅದನ್ನು ಆಗಲೇ ಲೋಕಾಯುಕ್ತ ತನಿಖೆ ಆಗಿದೆ, ಲೋಕಾಯುಕ್ತ ತನಿಖೆ ಆಗಿ ಆ ಥರದ್ದು ಇಲ್ಲ ಅಂತ ಆಗಿದ್ದಾರೆ. ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಮುನಿರತ್ನ ಅವರು. ಆ ಕೇಸ್ಗೆ ಯಾವನೂ ಅಟೆಂಡೇ ಆಗ್ತಾ ಇಲ್ಲ, ಅವರು ಅಪೋನೆಂಟ್ಗಳು. ಅಲ್ಲೂ ಅದು ಬಿದ್ದೋಗಿದೆ. ಆಪಾದನೆ ಮಾಡಿದ್ರಷ್ಟೇ.